10 ತಿಂಗಳಲ್ಲಿ ಈ ಒಂದು ಪ್ರದೇಶ ಏನಿದೆ ಇದು ಕಾಡಂಚಿನ ಪ್ರದೇಶ. ಇಲ್ಲಿ ವಾಸವನ್ನ ಮಾಡಿ ರೈತಾಪಿ ಜನರೇನಿದ್ದಾರೆ ಅವರ ಸಮಸ್ಯೆ ಬೇರೆನೇ ಇರೋದು ನಮ್ಮ ಅರಿವಿಗೆ ಬಂದಿದೆ. ತಾವು ಕೂಡ ನೋಡಿದೀರಾ, ಈ ಒಂದು ಭಾಗದಲ್ಲಿ ಹಲವಾರು ಮಾನವ ಪ್ರಾಣಿ ಸಂಘರ್ಷಗಳು ಉಂಟಾಗಿತ್ತು. ಅದೇ ರೀತಿ ಬೆಳೆ ನಾಶ ಕೂಡ ಸಾಕಷ್ಟು ಆಗಿದಂಥದ್ದು. ಅಂತಹ ಸಂದರ್ಭದಲ್ಲಿ ನಾವು ಮಾನ್ಯ ಅರಣ್ಯ ಸಚಿವರಿಗೆ ಈ ಒಂದು ವಿಷಯದ ಬಗ್ಗೆ ಅವರ ಗಮನವನ್ನ ಸೆಳೆದು ಸದನದಲ್ಲಿ ಕೂಡ ಇದ್ರ ಬಗ್ಗೆ ಮಾತನಾಡಿ ಏನು ಪರಿಹಾರ ದೊರಕಬೇಕು, ಕಾಡಂಚಿನ ಪ್ರದೇಶಗಳಲ್ಲಿ ಮಾನವ ಪ್ರಾಣಿ ಸಂಘರ್ಷವನ್ನ ಯಾವ ರೀತಿ ತಡೆಗಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮಾನ್ಯ ಅರಣ್ಯ ಸಚಿವರನ್ನ ಕೇವಲ 8 ತಿಂಗಳಲ್ಲಿ ಅವರನ್ನ ಯಡಿಯಾಲ ರೇಂಜ್ಗೆ ಅಲ್ಲೇ ಒಂದು ಪ್ರತ್ಯೇಕವಾದಂತಹ ಸಭೆಯನ್ನ ಮಾಡಿಸಿ ಅಲ್ಲೇ ಒಂದು ಜನಸ್ಪಂದನ ಕಾರ್ಯಕ್ರಮವನ್ನ ಕೂಡ ಮಾಡಿದ್ದು. ಆ ಒಂದು ಸ್ಥಳದಲ್ಲೇ ಉಳಿದಂತಹ ರೇಲ್ ಬ್ಯಾರಿಕೇಡ್ ಕಾಮಗಾರಿಗಳಿಗೂ ಕೂಡ ಅವರು ಮಂಜೂರಾತಿಯನ್ನ ನೀಡಿ ಎಲ್ಲಿ ಮಾನವ ಪ್ರಾಣಿ ಸಂಘರ್ಷ ಹೆಚ್ಚಿತ್ತು, ಎಲ್ಲಿ ಮೆಶ್ ಅನ್ನ ಹಾಕ್ಲಿಕ್ಕೆ ಡಿಮ್ಯಾಂಡ್ ಇತ್ತು ಅಂತ ಕಡೆ ಮೆಶ್ ಅಳವಡಿಕೆಗೆ ಕೂಡ ಅವರು ಮಾಡಿಕೊಟ್ಟಿದ್ದಾರೆ. ಅದನ್ನ ತಾವು ಕಣ್ಣಾರೆ ಕಾಣಬಹುದು. ನಿಜ, ಇವತ್ತಿನ ದಿವಸ ಈ ಒಂದು ಪ್ರದೇಶದಲ್ಲಿ ಇನ್ನೂ ಹಲವಾರು ನಮ್ಮ ಕಾಡಂಚಿನ ರೈತ ಬಂಧು ಮಿತ್ರರು ಸಂಕಷ್ಟದಲ್ಲಿದ್ದಾರೆ. ನಮ್ಮ ಗಮನಕ್ಕೆ ಕೂಡ ಬಂದಿದೆ. ನಮ್ಮ ಅಧಿಕಾರಿ ವರ್ಗದವರು ಅವರೊಟ್ಟಿಗೆ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ಈಗಾಗಲೇ ನಮ್ಗೆ ಮದ್ದಟನ್ನ ಮಾಡಿಕೊಟ್ಟಿದ್ದಾರೆ. ನಮ್ಮ ರೈತ ಬಾಂಧವರು ಸ್ವಾಭಿಮಾನಿ ಜೀವಿಗಳು. ನಮ್ಮ ತಂದೆ ಶ್ರೀರಾಜ್ ಕೂಡ ಒಬ್ಬ ರೈತರಾಗಿ ಕೃಷಿ ವ್ಯಾಸಂಗವನ್ನ ಮಾಡಿ MSc AG ಪದವಿಯನ್ನ ಪಡೆದು ಅವರು ಕೂಡ ಕೃಷಿಕರಾಗಿದ್ದಂತವರು. ನಾವು ಕೂಡ ನಮ್ಮ ಜಮೀನಲ್ಲಿ ನಿರಂತರವಾದಂತಹ ಕೃಷಿಯನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ. ರೈತರ ಕಷ್ಟ, ರೈತರ ನೋವು, ಯಾವ ರೀತಿ ಬೆಳೆ ಕರೆಕ್ಟ್ ಆಗಿ ಸಮಯದಲ್ಲಿ ಬರದೆ ಅವರಿಗೆ ಕರೆಕ್ಟ್ ಆದಂತಹ ಒಂದು ಫೀ ಏನಾದ್ರು ಸಿಗ್ಲಿಲ್ಲ ಅಂದ್ರೆ ನಮಗೂ ಕೂಡ ಗೊತ್ತಿದೆ, ಅರಿವಿದೆ ಯಾವ ರೀತಿಯ ಸಮಸ್ಯೆದಲ್ಲಿ ಅವರು ಉಂಟಾಗ್ತಾರೆ ಅಂತ ನಮಗೂ ಕೂಡ ಗೊತ್ತಿದೆ. ಆದ್ರಿಂದ ಬಂಧುಗಳೇ, ನಾನು ಕೇವಲ ಈಗ 10 ತಿಂಗಳಾಗಿರೋದ್ರಿಂದ ಹೆಚ್ಚಿನ ಸಮಯವನ್ನು ತಾವು ನೀಡಬೇಕಾಗ್ತದೆ. ಈಗಾಗಲೇ ನಾವು ನೋಡಿದೀರಾ, ನಮ್ಮ ಪಕ್ಷ ಏನು ಭರವಸೆಗಳನ್ನ ನೀಡಿತ್ತು, 5 ಗ್ಯಾರಂಟಿಗಳ ಭರವಸೆಗಳನ್ನ ನೀಡಿತ್ತು, ಅದನ್ನ ತುಂಬಾ ಯಶಸ್ವಿಯಾಗಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ 5ಕ್ಕೆ 5 ಗ್ಯಾರಂಟಿಗಳನ್ನ ಕೇವಲ 10 ತಿಂಗಳಲ್ಲಿ ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತಂದಿರುವಂತದ್ದು. ಆದ್ರಿಂದ ಬಂಧುಗಳೇ, ನಾನು ತಮ್ಮಲ್ಲಿ ಹೇಳ್ತೇನೆ, ಇವತ್ತಿನ ದಿವಸ ನಾವು ಏನು ತಮಗೆ ಭರವಸೆಯನ್ನ ಚುನಾವಣೆ ಪೂರ್ವಕ್ಕೆ ನೀಡಿದ್ದೋ ಆ ಎಲ್ಲ ಭರವಸೆಗಳನ್ನ ಈಡೇರಿಸಿ ತಮ್ಮ ಮುಂದೆ ಬಂದು ನಿಂತಿದ್ದೇವೆ. ಇವತ್ತಿನ ದಿವಸ ತಾವು ಹಲವಾರು ಸಮಸ್ಯೆಗಳನ್ನ ನಮ್ಮ ಮುಂದೆ ಇಟ್ಟಿದ್ದೀರಾ. ನಾವು ಕೂಡ ದೇವಶೆಟ್ಟಿಪುರ ಭಾಗದಲ್ಲಿ ಈಗಾಗಲೇ ಜನಸಂಪರ್ಕ ಸಭೆಯನ್ನು ಕೂಡ ಆಯೋಜನೆ ಮಾಡಿದ್ದು. ಆವತ್ತಿನ ದಿವಸ ಕೂಡ ತಾವೆಲ್ಲರೂ ಬಂದು ಆಗಮಿಸಿದ್ರಿ, ಸಮಸ್ಯೆಗಳನ್ನ ಹೇಳ್ಕೊಂಡಿದ್ರಿ. ಸ್ಥಳದಲ್ಲೇ ಅಧಿಕಾರಿಗಳನ್ನು ಅಲ್ಲೇ ಕರ್ಕೊಂಡ್ಬಂದು ನಿಮ್ಮ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರವನ್ನ ನೀಡಲಿ, ತಮ್ಮ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನಾವೊಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದೇವೆ. ಈ ಕಾರ್ಯಕ್ರಮ ನಿರಂತರವಾದಂತಹ ಕಾರ್ಯಕ್ರಮ. ಜನಸಂಪರ್ಕ ಸಭೆಗಳಾಗಿರ್ಬೋದು, ನಾವು ಕಾಡಂಚಿನ ಪ್ರದೇಶದ ರೈತ ಬಾಂಧವರನ್ನ ನಿರಂತರವಾಗಿ ಸಂಪರ್ಕದಲ್ಲಿ ಇಟ್ಕೊಂಡು ನಿಮ್ಮ ಸಮಸ್ಯೆಯನ್ನ, ನಿಮ್ಮ ಕುಂದುಕೊರತೆಗಳನ್ನ ಕೇಳಿ
ಅದನ್ನ ಬಗೆಹರಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾನು ದಿನನಿತ್ಯ ಮಾಡ್ತೇನೆ, 24 ಗಂಟೆ ಮಾಡ್ತೇನೆ ಅಂತ ತಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ. ಈ ಒಂದು ಭಾಗದಲ್ಲಿ ನಿರಂತರವಾದಂತಹ ಮಾನವ ಪ್ರಾಣಿ ಸಂಘರ್ಷ ಎದುರಾಗ್ತಾ ಇರ್ತಿದೆ. ನನಗೆ 10 ಗಂಟೆ 10, 11 ಗಂಟೆಯಲ್ಲಿ ಕೂಡ ಫೋನ್ ಮಾಡ್ತಾರೆ ನಮ್ಮ ರೈತ ಬಾಂಧವರು. ನಾವು ಕರೆಯನ್ನ ಉತ್ತರಿಸಿ ಸಂಬಂಧಪಟ್ಟಂತಹ ಅರಣ್ಯಾಧಿಕಾರಿಗಳನ್ನ ಕೂಡಲೇ ಸ್ಪಾಟ್ಗೆ ಕಳಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಬಹು ಮುಖ್ಯವಾಗಿ ನಮ್ಮ ಭಾಗಕ್ಕೆ ಬರುವಂತಹ ಅರಣ್ಯ ಪ್ರದೇಶಗಳೇನಿದಾವೆ 3 ರೇಂಜ್ಗಳು ಬರ್ತವೆ. ಅದರಲ್ಲಿ ಒಂದು ರೇಂಜ್ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗ್ತದೆ. ಕೋಆರ್ಡಿನೇಷನ್ ಇರ್ಬೇಕು, 3 ರೇಂಜ್ ಅಲ್ಲೂ ಸಹಕಾರ ಇರಬೇಕು. ಅನ್ನೋ ನಿಟ್ಟಿನಲ್ಲಿ ಮಾನ್ಯ ಅರಣ್ಯ ಸಚಿವರಿಗೆ ಈಗಾಗಲೇ ಅದನ್ನು ಗಮನಕ್ಕೆ ತಂದು 3 ರೇಂಜ್ಗಳು ಒಟ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಕಾಡಂಚಿನ ಪ್ರದೇಶ ರೈತರ ಬಾಂಧವರಿಗೆ ನ್ಯಾಯವನ್ನ ದೊರಕಿಸಬಹುದು ಅಂತ ಈಗಾಗಲೇ ಮಂದಾಟನ ಮಾಡ್ಕೊಂಡಿದ್ದೇವೆ. ತಾವೆಲ್ಲರೂ ಕೂಡ ಇನ್ನೊಂದು ಮಾತನ್ನ ಹೇಳ್ತಾನೆ, ತಮ್ಮೊಟ್ಟಿಗೆ ನಾನು ಕೂಡ ಒಬ್ಬ ಜನಪ್ರತಿನಿಧಿಯಾಗಿ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೇನೆ. ಬೇರೆ ಯಾವುದೇ ಜನಪ್ರತಿನಿಧಿ, ಬೇರೆ ಯಾವುದೇ ಗೌರ್ಮೆಂಟ್ ಅಫಿಷಿಯಲ್ ಆಗಿರ್ಲಿ, ಸರ್ಕಾರಿ ಅಧಿಕಾರಿಗಳಾಗಿರ್ಲಿ, ಇವರು ತಮ್ಮ ಹತ್ರ ನಡವಳಿಕೆಯನ್ನ ಮಾಡ್ತಾರೆ ಅಂತ ತಾವು ಈಗ ಹೇಳಿದೀರಾ, ಮಂದಾಟನ ಮಾಡಿದೀರಾ. ನಾವು ಕೂಡ ಇದನ್ನ ಗಮನಿಸಿ ಇದನ್ನ ಮುಂದಿನ ದಿನಗಳಲ್ಲಿ ನಾವು ತಮ್ಮ ಸಮ್ಮುಖದಲ್ಲೇ ಸಂಬಂಧಪಟ್ಟವ್ರನ್ನ ಕರೆದು ಇಂತಹ ಘಟನೆಗಳು ಮುಂದಿನ ದಿನಗಳಲ್ಲಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಸೂಕ್ತವಾದಂತಹ ಕ್ರಮವನ್ನ ನಾವು ಜರುಗಿಸ್ತೇವೆ. ಅದರಲ್ಲಿ ಯಾವುದೇ ತರಹದ ಕಾಂಪ್ರಮೈಸ್ ಇರೋದಿಲ್ಲ ಅಂತ ತಮ್ಮೆಲ್ಲರಿಗೂ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಂಧುಗಳೇ, ಇವತ್ತಿನ ದಿವಸ ಲೋಕಸಭಾ ಚುನಾವಣೆ ನಮ್ಮ ಕಣ್ಮುಂದೆ ಬಂದಿದೆ. ತಾವೆಲ್ಲರೂ ಕೂಡ ನೋಡಿದೀರಾ, 2009, 2014 ಲೋಕಸಭಾ ಚುನಾವಣೆಗಳಲ್ಲಿ ತಾವೆಲ್ಲರೂ ನಮ್ಮ ತಂದೆ ಶ್ರೀ ಧ್ರುವೇಂದ್ರವರಿಗೆ ಆಶೀರ್ವಾದವನ್ನ ಮಾಡಿ ಸಂಸತ್ತಿಗೆ ಕಳಿಸುವಂತ ಕೆಲಸವನ್ನ ಮಾಡಿದ್ರಿ. ಆ ನಂತರ ಅವರು ಕೂಡ ನಮ್ಮೊಟ್ಟಿಗೆ ನಿಂತು ನಿರಂತರವಾಗಿ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಈ ರಾಜ್ಯ ಕಂಡಂತಹ ನಂಬರ್ 1 ಸಂಸದರಾಗಿ ಹೊರಹೊಮ್ಮಿದಂಥದ್ದು. ಆ ನಂತರ 2019 ಅವರಿಗೆ ಸೋಲುಂಟಾಯ್ತು. ಆದ್ರೂ ಕೂಡ ನಿರಂತರವಾಗಿ ಜನಸಂಪರ್ಕವನ್ನ ಇಟ್ಕೊಂಡು ಈ ಭಾಗದಲ್ಲಿ ಸೇವಾ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಪಕ್ಷ ಕಟ್ಟುವಂತ ಕೆಲಸವನ್ನ ಅವರು ಮಾಡ್ಕೊಂಡು ಬಂದ್ರು. ಆದ್ರೆ ತಮ್ಮೆಲ್ಲರೂ ಕೂಡ ಗೊತ್ತಿದೆ, ಯಾವ ರೀತಿಯ ಒಂದು ಸನ್ನಿವೇಶದಲ್ಲಿ, ಯಾವ ಒಂದು ದುಃಖದ ಸಂದರ್ಭದಲ್ಲಿ ತಮ್ಮೆಲ್ಲರ ಒಂದು ಬಯಕೆ ಅಂತೆ, ತಮ್ಮೆಲ್ಲರ ಒತ್ತಾಸೆ ಅಂತೆ, ನನಗೆ ಕಾಂಗ್ರೆಸ್ ಪಕ್ಷ ಒಂದು ಅವಕಾಶವನ್ನ ಮಾಡಿಕೊಂಡು ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತೊಂದು ದಿವಸ ತಮ್ಮ ಸೇವಕರಾಗಿ ನಾನು ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೇನೆ. ನಾನು ಇವತ್ತಿನ ದಿವಸ ತಮ್ಮೆಲ್ಲರೂ ಕೂಡ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನನಗೆ ನೀವು, ನಿಮಗೆ ನಾವು, ನನಗೆ ಬೇರೆ ಯಾರು ಇಲ್ಲ. ನನಗೆ ನಿಮ್ಮ ಸೇವೆ ಮಾಡೋದೊಂದೇ ಗುರಿ. ಅದನ್ನ ತಾವೆಲ್ಲರೂ ಕೂಡ ಮಂದಟನ್ನ ಮಾಡ್ಕೊಳ್ಬೇಕಾಗ್ತದೆ. ನನಗೆ ಹೆಂಡತಿ ಮಕ್ಕಳಿಲ್ಲ, ತಂದೆ ತಾಯಿ ಇಲ್ಲ. ನನಗೆ ಇರೋದು ನಮ್ಮ ಪಕ್ಷದ ಕಾರ್ಯಕರ್ತರು, ನನ್ನ ನಂಬಂತಹ ಜನ ಅನ್ನೋದನ್ನ ತಾವೆಲ್ಲರೂ ಕೂಡ ಮಂದಟ್ ಮಾಡ್ಕೊಳ್ಬೇಕಾಗ್ತದೆ. ನಿಮ್ಮೆಲ್ಲರ ಸೇವೆಯೇ ನನ್ನ ಗುರಿ, ನನ್ನ ಕೆಲಸ, ನನ್ನ ಕಾರ್ಯ. ಇದನ್ನ ನಂಬ್ಕೊಂಡು ದಿನನಿತ್ಯ ಹೆಜ್ಜೆ ಹಾಕೊಂಡು ನಿಮ್ಮೊಟ್ಟಿಗೆ ಬಂದು ನಿಂತಿದ್ದೇನೆ. ಆದ್ರಿಂದ ಬಂಧುಗಳೇ, ಇನ್ನೂ ಶಾಸಕನಾಗಿ ಅವಧಿ ಇದೆ. ಈಗ ಕೇವಲ 10 ತಿಂಗಳಾಗಿರೋಂಥದ್ದು. ತಾವೆಲ್ಲರೂ ಕೂಡ ಭರವಸೆಯನ್ನ ಇಟ್ಟು ನನಗೆ ಕಾಲಾವಕಾಶವನ್ನ ನೀಡಬೇಕಾಗ್ತದೆ. ಕೇವಲ 10 ತಿಂಗಳಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಇದ್ದಾರೆ ಈಗಾಗಲೇ ಮೊನ್ನೆ ಗರಳೆ ಕೇಶಮೂರ್ತಿ ಸಾಹೇಬರು ತಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ನಾನು ಹೆಚ್ಚು ಮಾತನಾಡಕ್ ಹೋಗೋದಿಲ್ಲ. ಇವತ್ತಿನ ದಿವಸ ಏಪ್ರಿಲ್ 26ನೇ ತಾರೀಕು ಲೋಕಸಭಾ ಚುನಾವಣೆ ಇದೆ.
ನಾನು ತಮ್ಮಲ್ಲಿ ವಿನಂತಿಯನ್ನ ಮಾಡ್ತೇನೆ, ಕೊಟ್ಟ ಮಾತಿನಂತೆ ನಡೆದಂತಹ ಪಕ್ಷ, ಕೊಟ್ಟ ಭರವಸೆಗಳನ್ನ ಈಡೇರಿಸಿದಂತಹ ಮುಖ್ಯಮಂತ್ರಿಗಳು ತಮ್ಮ ಮುಂದೆ ಈಗ 5ಕ್ಕೆ 5 ಗ್ಯಾರಂಟಿಗಳನ್ನು ಈಡೇರಿಸಿ ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತಂದು ತಮ್ಮ ಮುಂದೆ ಒಂದು ನಿಂತಿದ್ದೇವೆ. ಆದ್ರಿಂದ ಬಂಧುಗಳೇ, ತಮ್ಮಲ್ಲಿ ನಾನು ಕೈ ಮುಗಿದು ಮನವಿಯನ್ನ ಮಾಡ್ತೇನೆ, ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದಂತಹ ಸುನಿಲ್ ಬೋಸ್ ಅವರನ್ನ ತಾವೆಲ್ಲರೂ ಸೇರಿ ಅತಿ ಹೆಚ್ಚು ಮತಗಳಿಂದ ಅತಿ ಹೆಚ್ಚು ಬೆಂಬಲವನ್ನ ನೀಡಿ ಅವರನ್ನ ಸಂಸತ್ಗೆ ಕಳಿಸುವಂತ ಕೆಲಸವನ್ನ ತಾವೆಲ್ಲರೂ ಕೂಡ ಮಾಡಬೇಕು ಅಂತ ತಮ್ಮಲ್ಲಿ ಗೌರವಪೂರ್ವಕವಾಗಿ ನಾನು ವಿನಂತಿಯನ್ನ ಮಾಡ್ತೇನೆ. ತಾವೆಲ್ಲರೂ ಕೂಡ ಏಪ್ರಿಲ್ 26ನೇ ತಾರೀಕು ಕ್ರಮ ಸಂಖ್ಯೆ 3 ಹಸ್ತದ ಗುರುತಿಗೆ ತಮ್ಮೆಲ್ಲರ ಅಮೂಲ್ಯವಾದಂತಹ ಮತವನ್ನ ನೀಡಿ ಕಾಂಗ್ರೆಸ್ ಪಕ್ಷವನ್ನ ಮತ್ತೊಮ್ಮೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಅಧಿಕಾರಕ್ಕೆ ತಂದು ಮತ್ತೊಮ್ಮೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯನ್ನಾಗಿ ತಾವೆಲ್ಲರೂ ಕೂಡ ಮಾಡಬೇಕು ಅಂತ ತಮ್ಮಲ್ಲಿ ಕೈ ಮುಗಿದ ವಿನಂತಿಯನ್ನ ಮಾಡಿ, ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿದಿರ. ತಮ್ಮೆಲ್ಲರೂ ಕೂಡ ವಂದನೆಗಳನ್ನ ತಿಳಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.